ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವು ನೋಡೋದಾದ್ರೆ ಇವತ್ತು ಪ್ರತ್ಯೇಕವಾಗಿ ಕೃಷಿ ತಾಪಂಡ ಅವರ ಸುದ್ದಿ ಭಾರಿ ಚರ್ಚೆ ಆಗ್ತಿದೆ ನಮ್ಮ ಕರ್ನಾಟಕದ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ. ಯಾಕೆ ಅಂದರೆ ಎಷ್ಟೋ ಜನ ಯಾರು ಅಂತ ಗೊತ್ತಿಲ್ಲ. ಇವರು ಕೃಷಿ ತಾಪಂಡ ಎಲ್ಲೋ ಸ್ವಲ್ಪ ಕಡೆ ನೋಡಿರ್ತಾರೆ, ನಾನು ಕೂಡ ಎಲ್ಲೋ ಒಂದೊಂದು ಕಡೆ ನೋಡಿದ್ದೆ. ಯಾಕೆ ಈ ಕೃಷಿ ತಾಪಂಡ ಸುದ್ದಿ ಇಷ್ಟು ಚರ್ಚೆ ಆಗ್ತಿದೆ ಅಂತಂದರೆ, ಇವತ್ತು ವೈಶಾಖ್ ಅನ್ನೋರು ಆರ್ ನಗರದ ಎಲಿಗೆಂಟ್ ಟೆರೆಸ್ ಅನ್ನೋ ಅಪಾರ್ಟ್ಮೆಂಟಲ್ಲಿ ಸತ್ತು ಹೋಗಿದ್ದಾರೆ. ಏನು ಸಂಬಂಧ? ಅವ್ರು ಸತ್ತೋದ್ರೆ ಯಾಕೆ ನಮಗೆ ಇಷ್ಟಕ್ಕೊಂದು ಚರ್ಚೆ ಅಂತಂದರೆ, ಇವರು ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಸತ್ತೋಗಿದ್ರೆ ಎಲ್ಲೋ ಒಂದು ರೀಲಲ್ಲೋ ನ್ಯೂಸ್ ಚಾನಲ್ ಬಂದು ಹೋಗೋದು. ಆದರೆ ಇವರು ಸತ್ತಿದ್ದು ಕೃಷಿ ತಾಪಂಡ ಅವರು ವಾಸ ಮಾಡ್ತಿದ್ದ ಫ್ಲ್ಯಾಟ್ನಲ್ಲೇ. ಆದರೆ ಇದರಲ್ಲಿ ಅವರು ಸತ್ತಿದ ಸಮಯದಲ್ಲಿ ಕೃಷಿ ತಾಪಂಡವರು ಫ್ಲ್ಯಾಟಲ್ಲಿ ಇರಲಿಲ್ಲ. ಅವರು ನೆಲಮಂಗಲದ ಕ್ಷೇಮ ಯೋಗ ಅಂದರೆ ವನಕ್ಷೇಮ ಅಂತ ಒಂದಿದೆ, ಅಲ್ಲಿ ಪ್ರತ್ಯೇಕವಾಗಿ ಇವರಿಗೆ ಮಾನಸಿಕ ಅಭಿವೃದ್ಧಿಯಾಗಲು ಅಂದರೆ ತಮ್ಮ ಅಭಿರುಚಿನ ಇನ್ನೂ ಹೆಚ್ಚುಪಡಿಸಿದಲು ಇವರು ಅಲ್ಲಿ ಹೋಗಿರ್ತಾರೆ ಯೋಗ ಚಿಕಿತ್ಸೆ. ಅಲ್ಲಿ ಏನಂತಂದರೆ ಇವರ ಮೊಬೈಲನ್ನು ಇವ್ರಿಗೆ ಕೊಡೋದಿಲ್ಲ. ಇಡೀ ದಿವಸ ಇವರಿಗೆ ಬೇರೆ ಬೇರೆ ರೀತಿ ಕೆಲಸಗಳು ಕಾರ್ಯಗಳು ಇರ್ತವೆ. ಇವರು ಮೊಬೈಲ್ ಸಂಜೆ 1 ಗಂಟೆ ಕೊಡ್ತಾರೆ ಅಷ್ಟೇ, 7ರಿಂದ 6 ಆ ಸಮಯದಲ್ಲಿ ಕೊಡ್ಬೋದು. ಇವರು ಮೊಬೈಲು ಸಿಕ್ಕಾಗ ವೈಶಾಖ್ ಅವರ ಫೋನಿಂದ ಒಂದು ಮೆಸೇಜ್ ಇದೆ, ನನ್ನ ಕೈಲಿ ಬದುಕೋಕ್ಕಾಗ್ತಿಲ್ಲ, ನಾನು ಸಾಯ್ತೀನಿ ಅಂತ. ಇವರು ಅದಕ್ಕೆ ಇಲ್ಲ, ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ, ಹೋಗಿ ಅಲ್ಲಿ ದರ್ಶನ ಪಡೆದು ಆಶೀರ್ವಾದ ತಗೊಂಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಇವರು ಸಾಯುವಂಥ ಡಿಸಿಷನ್ ಯಾಕೆ ತೊಗೊಂಡ್ರು? ಇವರು ಯಾಕೆ ದೇವಸ್ಥಾನಕ್ಕೆ ಹೋಗೋಣ ಹೇಳ್ತಿದ್ದಾರೆ ಅಂತಂದರೆ, ಇದು ಪ್ರತ್ಯೇಕವಾಗಿ ಎಲ್ಲದಕ್ಕೂ ಒಂದು ಕಾರಣ ಇದೆ. ಕಳೆದ ನವೆಂಬರ್ 2025ರಲ್ಲಿ ಏನಾಗತ್ತೆ, ಒಬ್ಬ ವ್ಯಕ್ತಿ ಮೇಲೆ ಕೃಷಿ ತಾಪಂಡ ಅವರು ಕಂಪ್ಲೇಂಟ್ ಕೊಡ್ತಾರೆ, ಇವರು ನನಗೆ ಸಖತ್ ಕಿರುಕುಳ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ ಅಂತ. ಆ ವ್ಯಕ್ತಿ ಶ್ರೀಲಂಕಾದಿಂದ ಬಂದು ಬೆಂಗಳೂರು ಏರ್ಪೋರ್ಟಲ್ಲಿ ಇಳಿತಾನೆ. ಪೊಲೀಸವರು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ತನಿಖೆ ಮಾಡಿದಾಗ ಆ ವ್ಯಕ್ತಿ ಹೊರಬಿಚ್ಚಿಟ್ಟ ಸುದ್ದಿಗಳಂದರೆ, ನಾವಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ, ನಾನು ಅವಳಿಗೆ ಕಾರ್ ಗಿಫ್ಟ್ ಮಾಡಿಕೊಟ್ಟಿದ್ದೆ, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದೆ, ಈಗ ಕಾರು ವಾಪಸ್ ಕೊಟ್ಟಿದ್ದಾಳೆ, ನಾವಿಬ್ಬರು 2024 ಜೂನ್ರಲ್ಲಿ ಮದುವೆ ಕೂಡ ಆಗಬೇಕು ಅಂದ್ಕೊಂಡಿದ್ವಿ, ನಾವಿಬ್ಬರು 2023ರಲ್ಲಿ ಒಂದು ಈವೆಂಟ್ ಒಂದರಲ್ಲಿ ಪರಿಚಯ ಆಗಿದ್ವಿ ಅನ್ನೋ ಸುದ್ದಿ ಕೂಡ ಎಲ್ಲ ಬಿಚ್ಚಿಡ್ತಾನೆ. ಆದರೆ ಈಗ ಅವಳು ನನಗೆ ನಾನು ಕೊಟ್ಟಿರೋ ಕಾರ್ನ ವಾಪಸ್ ಕೊಟ್ಟಿದ್ದಾಳೆ, ಈಗ ನನ್ನ ಜೊತೆ ಅವಳಿಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅನ್ನೋ ಒಂದು ಮಾಹಿತಿನ ಆ ವ್ಯಕ್ತಿ ಹೊರ ಬಿಚ್ಚಿಡ್ತಾನೆ. ಯಾಕೆ ಕಾರು ವಾಪಸ್ ಕೊಟ್ಟು ಯಾಕೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಅಂತ ನೋಡೋದಾದರೆ, ಒಂದು ಟ್ರಿಪ್ಗೆ ಹೋದಾಗ ಕೃಷಿ ತಾಪಂಡ ಅವ್ರಿಗೆ ಒಬ್ಬ ಫ್ರೆಂಡ್ ಸಿಗ್ತಾನೆ. ಆ ಫ್ರೆಂಡಾಗಿ ಬಾಯ್ ಫ್ರೆಂಡಾಗಿ ಅವಾಗವಾಗ ಫ್ಲ್ಯಾಟ್ಗೆ ಇವರಿಬ್ಬರಿದ್ದಾಗ ಬಂದು ಹೋಗ್ತಾ ಇರ್ತಾನೆ. ಇವರಿಗೆ ಆ ವ್ಯಕ್ತಿ ಬಂದೋಗಿರೋದ್ರಿಂದ ಮನಸ್ತಾಪಗಳು ಸಹ ಉಂಟಾಗತ್ತೆ. ಅದಕ್ಕೆ ಇವರಿಬ್ಬರು ಮದುವೆ ಮಾಡ್ಕೊಳ್ಳೋ ಸಮಯದಲ್ಲಿ ಈ ಒಂದು ವಿಚಾರನ ಹಿಡ್ದು ಬೇರೆ ಬೇರೆ ಆಗೋ ಸಂದರ್ಭ ಕೂಡ ಬರುತ್ತೆ. ಅದೇ ವಿಷಯವಾಗಿ ಇವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ವಿಷಯ ಗೊತ್ತಾದ ವೈಶಾಖ್ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ಅಂದರೆ ಕೃಷಿ ತಾಪಂಡಾಗೆ ಟಾರ್ಚರ್ ಕೊಡ್ತಿದ್ದ ವ್ಯಕ್ತಿಗೆ 7 ಕೋಟಿ ಹಣ ಕೊಡು ಹಾಗೂ ಕ್ಷಮೆ ಕೇಳು ಅನ್ನೋ ಪತ್ರ ಕೂಡ ಕೊಟ್ಟು ಕಳಿಸಿರ್ತಾನೆ ಒಬ್ಬ ಗ್ಯಾರೇಜಲ್ಲಿ ಕೆಲಸ ಮಾಡೋ ಹುಡುಗನ ಹತ್ರ. ಯಾಕೆ ಅದೇ ಹುಡುಗನ ಹತ್ರ ಕೊಟ್ಟು ಕಳಿಸ್ತಾ ಅಂದರೆ, ಅದು ಅವನ ಸ್ವಂತ ಆಟೋಮೊಬೈಲ್ ಗ್ಯಾರೇಜ್ ಆಗಿರುತ್ತೆ. ಆ ಲೆಟರ್ ಬಂದಾಗ ಆ ವ್ಯಕ್ತಿ ಪೊಲೀಸ್ ಹತ್ರ ಹೋಗಿ ಎಲ್ಲ ತನಿಖೆ ಮಾಡಿದಾಗ ಆ ಹುಡುಗ ತಂದುಕೊಟ್ಟಿದ್ದು ಅಂತ ಗೊತ್ತಾದಾಗ ಆ ಹುಡುಗನ ಕೇಳಿದಾಗ ನಮ್ಮ ಬಾಸ್ ವೈಶಾಖ್ ಅವ್ರು ಕೊಟ್ಟರು ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಿಚ್ಚಿಡ್ತದೆ. ಇದನ್ನು ಗೊತ್ತಾದಾಗ ಪೊಲೀಸವರ ತನಿಖೆ ಸ್ಟಾರ್ಟ್ ಆಗುತ್ತೆ, ಅವನ ಮೇಲೆ ಕೇಸ್ ಆಗುತ್ತೆ, ಅವ್ನು ಜೈಲಿಗೆ ಕೂಡ ಹೋಗ್ತಾನೆ. ಅದಾದಮೇಲೆ ತದನಂತರ ಇದೆಲ್ಲ ನಡೆದು 2026 ಫೆಬ್ರವರಿಲಿ ಅವ್ನು ಜೈಲಿಂದ ಹೊರಗಡೆ ಕೂಡ ಬರ್ತಾನೆ. ಅವ್ನ ಮದುವೆಯಾಗಿ 15 ವರ್ಷ ಆಗಿರುತ್ತೆ, 14 ವರ್ಷದ ಒಬ್ಬ ಮಗ ಕೂಡ ಇರ್ತಾರೆ. ಅವರ ಮನೆಯಲ್ಲಿ ದಿನನಿತ್ಯ ಹಿಂಸೆ ಜಗಳ ಆಗ್ತಿರುತ್ತೆ. ಯಾಕೆ ಅಂತಂದರೆ, ನಿನಗೆ ಈ ಥರ ಸ್ನೇಹಿತೆಯಿಂದ ನೀನು ಜೈಲಿಗೆ ಹೋಗೋ ಹಾಗಾಯಿತು, ಇದರಿಂದ ನಮ್ಮ ನೆಮ್ಮದಿ ಹಾಳಾಯಿತು, ನಮ್ಮ ಜೀವನ ಹಾಳಾಯಿತು ಅನ್ನೋ ಡೈಲಿ ಜಗಳ ಹಿಂಸೆ ಕಿರುಕುಳ ಆಗ್ತಿದ್ದಾಗ ಅವ್ರ ಮನೆ ಬಿಟ್ಟು ಇವಳ ಜೊತೆ ಇರೋ ಅಂದರೆ ಈ ಮನೆ ಜಗಳ ಆಗಿರೋದ್ರಿಂದ ಈ ಫ್ಲ್ಯಾಟಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ನೋಡ್ತಾರೆ. ಈ ಫ್ಲ್ಯಾಟಲ್ಲಿ ಕೂಡ ಇರ್ತಾನೆ ಸ್ವಲ್ಪ ದಿವಸ ಇದ್ದಾಗ ಏನಾಗುತ್ತೆ, ಇವಳು ವನಕ್ಷೇಮ ಅಂದರೆ ಹೇಳಿದ್ನಲ್ಲ, ಅಲ್ಲಿ ಏನು ಅವಳಿಗೆ ತಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಅಲ್ಲಿ ಹೋಗಿದ್ದಾಗ ಇವನಿಗೆ ಒಂಟಿತನ ಕಾಡುತ್ತೆ. ಯಾಕೆಂದರೆ ಒಬ್ಬನೇ ಇರ್ತಾನೆ ಇಡೀ ದಿವಸ,
ಈ ಟಾರ್ಚರು, ಮನೆ ಹಿಂಸೆ, ಈ ರೀತಿ ಒಂದು ಡೈಲಿ ಯೋಚನೆ ಮಾಡಿ ಇವನು ಮೆಸೇಜ್ ಹಾಕಿರ್ತಾನೆ ನಾನು ಸಾಯ್ತೀನಿ ಅಂತ. ಅವಾಗಲೇ ಹೇಳಿದ್ದು ನಾವಿಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ. 1-2 ದಿವಸ ತದನಂತರನೇ ಅವಳು ಅಲ್ಲಿರೋ ಸಮಯದಲ್ಲಿ ಇವನು ಸೂಸೈಡ್ ಕೂಡ ಮಾಡ್ಕೊಬಿಡ್ತಾನೆ. ನೋಡಿ ಫ್ರೆಂಡ್ಸ್, ಇಂಥ ಸಣ್ಣ ವಿಷಯಕ್ಕೆ ಯಾವ ರೀತಿ ಇವಳ ವಿಷಯದಿಂದ ಅವ್ರ ಮನೇಲಿ ಜಗಳ ಆಗಿ ಇನ್ನೊಬ್ಬ ವ್ಯಕ್ತಿಯಿಂದ ಕಿರುಕುಳ ಹಿಂಸೆ ಪಟ್ಟು ಜೈಲಿಗೆ ಹೋಗಿ ಕೊನೆಗೆ ಆ ವ್ಯಕ್ತಿ ಸಾವು ಕೂಡ ಆಗುತ್ತೆ. ತದನಂತರ ಅದು ಗೊತ್ತಾಗಿದ್ದ ಖುಷಿ ತಾಪಂಡವ್ರು ಏನು ಮಾಡ್ತಾರೆ, ಸಡನ್ನಾಗಿ 2 ಗಂಟೆಗಳಿಗೆ ಆಗಮಿಸಿ ಪೊಲೀಸರಿಗೆ ಹೇಳಿ ತದನಂತರ ಅವ್ರ ಫ್ಯಾಮಿಲಿ ಕೂಡ ತಿಳಿಸ್ತಾರೆ. ವೈಶಾಖ್ ಅವರ ಪತ್ನಿ ಏನು ಮಾಡ್ತಾರೆ, ಇದನ್ನು UDR ಮಾಡಿ ಅಂತ ಕೂಡ ಹೇಳ್ತಾರೆ. ಪೊಲೀಸವ್ರು ಹೇಳ್ತಾರೆ ಇಲ್ಲ, ಇವನೇನು ಪತ್ರ ಏನು ಬರೆದಿಟ್ಟಿಲ್ಲ, ಯಾರ ಮೇಲೂ ನಮಗೆ ಸಂದೇಹನೂ ಇಲ್ಲ, ಇದು ಸ್ವಂತ ಸೂಸೈಡೇ, ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಯಾವ ಸಮಸ್ಯೆನೂ ಇಲ್ಲ ಅಂತ ಅಂದಿದ್ದಕ್ಕೆ ಆ ಪತ್ನಿ ಬಿಡಿದ್ರೆ ಇಲ್ಲ ನೀವು UDR ಮಾಡಲೇಬೇಕು ಅಂತ ಹೇಳಿದ್ದಾಳೆ. ತದನಂತರ ಅವ್ನ ಕಾಲ್ ಲಿಸ್ಟ್ ಏನಾದ್ರು ಜಗಳ ಆಗಿತ್ತಾ ಎಲ್ಲನೂ ಚೆಕ್ ಮಾಡ್ತಾರೆ, ಯಾರ್ದಾದ್ರು ಸಮಸ್ಯೆ ಇತ್ತಾ, ಒಂದು ಕಾಲ್ ಲಿಸ್ಟ್ 1 ವಾರ ಯಾರ್ಯಾರ ಜೊತೆ ಮಾತಾಡಿದ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಯಾವುದೇ ಮಾಹಿತಿ ಇದುವರೆಗೂ ಕಂಡು ಬಂದಿಲ್ಲ. ಯಾಕೆಂದರೆ ಇದಾಗಿದ್ದು ನಿನ್ನೆ ರಾತ್ರಿ 8 ಗಂಟೆಗೆ RR ನಗರದ ಎಲಿಗೆಂಟ್ ಟೆರೆಸ್ ಅನ್ನೋ ಒಂದು ಫ್ಲ್ಯಾಟ್ನಲ್ಲಿ. ಇನ್ನು ಇವತ್ತು ಈ ಸುದ್ದಿ ನ್ಯೂಸ್ನಲ್ಲಿ ಹರಡ್ದಾಡ್ತಿದೆ. ಇನ್ನು ಏನೇನೆಲ್ಲ ತನಿಖೆ ಆಗತ್ತೆ, ಎಲ್ಲಿವರೆಗೂ ಹೋಗಿ ಈ ಸುದ್ದಿ ಮುಟ್ಟದೆ ಅನ್ನೋದಕ್ಕೆ ನಾನು ಕೂಡ ಕಾಯ್ತಿದ್ದೀನಿ. ಅಂಟಿಲ್ ಈ ವಿಷಯದ ನೆಕ್ಸ್ಟ್ ಅಪ್ಡೇಟ್ವರೆಗೂ ನೀವು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ವೆಯ್ಟ್ ಮಾಡಿ ನೆಕ್ಸ್ಟು ಒಂದು ಸುದ್ದಿನ ನಿಮ್ಮವರೆಗೂ ತಲುಪಿಸಲು. ಧನ್ಯವಾದಗಳು.